ಕತೆ ಹೇಳವ ಅಪ್ಪಿ. ಇವತ್ತು ನವರಾತ್ರಿಯ ಮೊದಲನೇ ದಿವಸ. ಎಂಥದ್ದು? ಫಸ್ಟ್ ದಿವಸ ಇವತ್ತೆಂತ ಗೊತ್ತಿದಪ್ಪಿ? ಶೈಲಪುತ್ರಿಯನ್ನ ಪೂಜೆ ಮಾಡುದು. ಶೈಲಪುತ್ರಿ ಯಾರು ಗೊತ್ತಿದ ನಿಂಗೆ? ನಾವು ಆರಾಧನೆ ಮಾಡುದು, ಪೂಜೆ ಮಾಡುದು. ಹವ 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 ಪೂಜೆ ಮಾಡುದು ಇವತ್ತು ಅಲ್ಲಿ ಶಾಮಿ ಇದ್ದಲ್ಲಿ. ಯಾರು ಗೊತ್ತಿದ್ದ ಶೈಲಪುತ್ರಿ? ಕತೆ ಹೇಳ್ತೆ ನೋಡು. ಪ್ರಜಾಪತಿ ಬ್ರಹ್ಮ ಇದ್ದಲ್ಲ ಮಗ, ಪ್ರಜಾಪತಿ ಬ್ರಹ್ಮನ ಮಗ ದಕ್ಷ ಮಹಾರಾಜ ಹೇಳಿ. ಆ ದಕ್ಷ ಮಹಾರಾಜಂಗೆ 27 ಜನ ಮಕ್ಕ ಕೂಸ್ಗ, 28 ಜನ ಕೂಸ್ಗ. 27 ಜನ ಕೂಸುಗಳ ಚಂದ ಮಾಮಿಲ್ಯ ಯಾರಿಗೆ? ಚಂದಮಾಮಂಗೆ ಮದುವೆ ಮಾಡಿಕೊಡ್ತ. ಕಡೆಗೆ ಈ 28ನೇ ಕೂಸು ಯಾರು ಅಂದ್ರೆ ಈ ಪಾರ್ವತಿ ಇದ್ದಲ್ಲ ಮಗ, ಪಾರ್ವತಿ ಗೊತ್ತಿದ್ದಲ್ಲ ಅವನಿಗೆ? ಪಾರ್ವತಿ ದೇವಿಯ ಮೊದಲನೇ ಹೆಸರು ದಾಕ್ಷಾಯಿಣಿ ಹೇಳಿ. ದಕ್ಷನ ಮಗಳಲ್ಲದು. ಯಾರ ಮಗಳದು? ದಕ್ಷನ ಮಗಳಾದಕ್ಕೆ ಅದಕ್ಕೆ ದಾಕ್ಷಾಯಿಣಿ ಹೇಳ ಹೆಸರು ಇರ್ತು. ಆ ದಾಕ್ಷಾಯಿಣಿ ಈಶ್ವರನ ಪ್ರೀತಿ ಮಾಡ್ತು. ಈಶ್ವರನ ಮದ್ವೆ ಆಯ್ತು. ಯಾರ ಮದ್ವೆ ಆಯ್ತು? ಈಶ್ವರನ ಮದ್ವೆ ಆಯ್ತು. ಅದು ದಾಕ್ಷಂಗ್ ಇಷ್ಟ ಇರ್ತಿಲ್ಲ. ಕಡೆಗೆ ಒಂದ್ಸಲ ಎಂತ ಆಯ್ತು ಅಂದ್ರೆ, ಪ್ರಜಾಪತಿ ಬ್ರಹ್ಮ ಇದ್ನಲ್ಲ, ಬ್ರಹ್ಮ ಒಂದ್ಸಲವ ಒಂದು ಯಾಗ ವೇದಿಕೆಯನ್ನ ಇಟ್ಟಿರ್ತ. ಯಾಗ ಸಭೆ. ಅದಕ್ಕೆ ಎಲ್ರೂ ಕರೆದಿರ್ತ. ಅದಕ್ಕೆ ಅಧ್ಯಕ್ಷನಾಗಿ ಶಿವ ಈಶ್ವರನ ಅಧ್ಯಕ್ಷನ ಮಾಡಿರ್ತ. ಯಾರನ್ನ ಅಧ್ಯಕ್ಷನ ಮಾಡ್ತಾ? ಈಶ್ವರನ ಅಧ್ಯಕ್ಷನ ಮಾಡಿದಾಗ ಎಂತ ಆಯ್ತು? ದಕ್ಷ ಬತ್ತ ಸಭೆಯೊಳಗೆ ದಕ್ಷ ಬಂದದ್ದೇ ಎಲ್ಲವೂ ಎದ್ ನಿಂತ್ಕತ್ತ. ಶಿವ ಮತ್ತೆ ಬ್ರಹ್ಮ ಮಾತ್ರ ಎದ್ ನಿಂತ್ಕತ್ವಿಲ್ಲ. ಆಗ ದಕ್ಷ ಈಶ್ವರ್ ಬೇಕೋಳೆಯ ತನಗ ಅವಮಾನ ಮಾಡ್ದ ಜಾನ್ಸ್ಕತ್ತ. ಆಗ ದಕ್ಷ ಇದಕ್ಕೆ ಪ್ರತೀಕಾರ ತೀರ್ಸ್ಕೊಳ ಹೇಳಿ ಅವೊಂದು ಯಜ್ಞವನ್ನ ಮಾಡ್ತ. ಆ ಯಜ್ಞಕ್ಕೆ ಎಲ್ರು ಕರೀತ, ಚಂದಮಾಮನ ಕಡೆಗೆ ಕೂಸುಗಳ ಎಲ್ಲ ಕರೀತ. ಈಶ್ವರನ ಪಾರ್ವತಿಯ ಕರೀತ್ನೇ ಇಲ್ಲ. ಯಾರನ್ನ? ಕರೀತ್ನೇ ಇಲ್ಲ. ಅದು ಹೆಂಗೋ ಈ ಪಾರ್ವತಿ ಗೊತ್ತಾವ್ತು. ಅಪ್ಪ ಯಜ್ಞ ಇಟ್ಕೆಂದ ತಾ ಹೋಯ್ ಬರಕತ್ತು ಹೇಳಿ ಈಶ್ವರನ ಹತ್ರ ಕೇಳ್ತು. ಬನ್ನಿರಿ ನಾವು ಹೋಯ್ ಬಪ್ಪನ, ಅಲ್ಲಿ ಅಪ್ಪನ ಮನೆಯಲ್ಲಿ ಯಜ್ಞ ಇದ್ದು ನಾವು ಹೋಗದ್ರೆ ಸರಿ ಆಗುತ್ತಲೆ ಹೇಳ್ತ. ಆಗ ಈಶ್ವರ ಹೇಳ್ತ, ನೋಡು ನಾವು ಕರೆಯದೆ ಹೋಗ್ಲಲ್ಲ ಸರಿ ಆಗುತ್ತಲೆ, ನಾವು ಹೋಗುದು ಬೇಡ ಹೇಳ್ತಾ ಈಶ್ವರ. ಆಗ ದಾಕ್ಷಾಯಿಣಿ ರಗಳೆ ಮಾಡ್ತು, ಇಲ್ಲ ನಾವು ಹೋಗುದಯ್ಯ, ನಿಂಗ ಬರದ್ರಿಲ್ಲೇ ನಾ ಹೋಯ್ ಬತ್ತೆ, ನನ್ಗ ಅಪ್ಪನ ಮನೆಗೆ ಹೋಗ್ಲು ಕರೆಯ ಬೇಡ ಹೇಳ್ತು ದಾಕ್ಷಾಯಿಣಿ. ದಾಕ್ಷಾಯಿಣಿ ಒಬ್ನೇ ಹೋತು, ಈಶ್ವರನ ಬಿಟ್ಟಿಗೆ ಹೋತು. ದಕ್ಷ ಇದ್ದೆಲ್ಲ ಹೋತದು. ದಕ್ಷ ಅಂತ ಮಾಡ್ತಾ ಅಂದ್ರೆ ಒದ್ ಬಂದ್ರು ಬರದಂಗೆ ಇದ್ದು ಬಿಡ್ತ, ಒದ್ರ ಕಂಡಂಗೆ ಇರ್ತಿಲ್ಲ. ಕಡೆಗೆ ಅದು ಅಲ್ಲಿ ಬಂದಿತ್ತಲ್ಲ, ದಕ್ಷಿಣ ಯಜ್ಞಕ್ ಬಂದಿತ್ತಲ್ಲ. ದಕ್ಷಿಣ ಯಜ್ಞಕ್ ಬಂದದ್ದು ಸುಮಾರು ಹೊತ್ತು ನೋಡಿತ್ತು. ಯಾರು ಮಾತಾಡಿಸ್ತೂ ಇಲ್ಲೇ, ತನ್ನ ಯಾರು ಮಾತಾಡ್ಸಿದ್ವು ಇಲ್ಲೇ. ಬೇಜಾರಾಯ್ತು ದಾಕ್ಷಾಯಿಣಿಗೆ. ಕಡೆಗೆ ದಕ್ಷ ಯಜ್ಞಕ್ ಹವಿಸ್ಕೊಡಕಾರ ಈಶ್ವರನ ಹೆಸರೇ ತಗತ್ಲಿಲ್ಲ. ಈಶ್ವರಂಗೆ ಬೇಜಾರಪ್ಪ ಅಂತ ಮಾತೆಲ್ಲ ಹೇಳ್ಬಿಡ್ತ. ಆಗ ದಾಕ್ಷಾಯಿಣಿಗೆ ಬೇಜಾರವ್ತು, ಸಿಟ್ಟು ಬತ್ತು. ದಾಕ್ಷಾಯಿಣಿಗೆ ಸಿಟ್ಟು ಬಂದ್ಕಾದು ತನ್ನ ಗಂಡಂಗ ಅಪಮಾನ ಮಾಡ್ದಿ ನಿಂಗ ಹೇಳ್ಕೊಂಡು ಆ ದಗನೆ ಉರಿತಾ ಇದ್ದ ಯಜ್ಞ ಇರ್ತಲ್ಲ, ಯಜ್ಞ ಹೋಮದಲ್ಲಿ ಹಾರ್ಬಿಟ್ಟು ದಾಕ್ಷಾಯಿಣಿ ಹಾರ್ಬಿಟ್ಕುಳೆ ಸುಟ್ಟೋತು. ದಾಕ್ಷಾಯಿಣಿ ಪೂರ್ತಿ ಸುಟ್ಟೋತು, ಮೈ ಪೂರ್ತಿಯ ಬೆಂಕಿಯಲ್ಲಿ. ಎಂತ ಆಯ್ತು, ಅದು ಮತ್ತೆ
ಪರ್ವತರಾಜ್ ಇಲ್ಯಾ? ಹಾ, ಮಗಳಾಗಿ ಹುಟ್ಟಲೋ ದಾಕ್ಷಾಯಿಣಿ. ಅದಕ್ಕೆ ಹೆಸರೆಂತದು? ಶೈಲಪುತ್ರಿ. ಹೇಳು ಹೇಳು. ಹಾ, ಶೈಲಪುತ್ರಿ ಅಂದ್ರೆ ಯಾರು ಹೇಳು? ಪರ್ವತರಾಜನ ಮಗಳು ದಾಕ್ಷಾಯಿಣಿನೇ. ಅದಕ್ಕೆ ಪರ್ವತರಾಜನ ಮಗಳಾದ್ದಕ್ಕೆ ಅದಕ್ಕೆ ಎಂತ ಹೆಸರು? ಪಾರ್ವತಿ. ಹಾ